ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಲಾಸ್ಟ್ ಟೈಮು ನಾನು ಲೆಹಂಗಾ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋ ಲೆಹಂಗಾ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಈ ಕಸ್ಟಮರು 4 ಮೀಟರ್ ಕ್ಲಾತ್ ತೊಗೊಂಡು ಬಂದು ಕೊಟ್ಟಿದ್ದರು. 4 ಮೀಟರ್ ಕ್ಲಾತಲ್ಲಿ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಉಳಿದಂಥ ಕ್ಲಾತಲ್ಲಿ ನಾನು ಫ್ರಿಲ್ಸ್ ಕೊಡ್ತಾಯಿದ್ದೀನಿ. ಇದು ಫ್ರಿಲ್ಸ್ಗೂ ಸಹ ನಾವು ಲೆಂತ್ ಎಷ್ಟು ಬೇಕು ಅನ್ನೋದು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಮತ್ತು ಪಟ್ಟಿ 2 ಇಂಚ್ ಬರೋದ್ರಿಂದ 2 ಇಂಚು ಕ್ಲಾತನ್ನು ಮೈನಸ್ ಮಾಡಿಕೊಂಡು ಮತ್ತು ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಿಟ್ಕೊಂಡಿದ್ದೆ. ಈಗ ನೋಡಿ ಈವನ್ ಆಗಿ ಫ್ರಿಲ್ಸ್ ಕೊಡ್ತಾ ಹೋಗಬೇಕು. ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ರೀತಿ ಫ್ರಿಲ್ಸ್ ಎಲ್ಲ ಒಂದೇ ಈವನ್ ಆಗಿ ಇರೋ ರೀತಿ ನಾವು ಫ್ರಿಲ್ಸನ್ನು ಕೊಡಬೇಕು. ಆಗಲೇ ಲೆಹಂಗಾ ಚೆನ್ನಾಗಿ ಕಾಣುತ್ತೆ. ಇದು ನಾವು ಫ್ರಿಲ್ಸು ಯಾವ ರೀತಿ ಕೊಡ್ತೀವಿ ಅನ್ನೋದ್ರ ಮೇಲೇ ಲೆಹಂಗಾ ಕಾಣೋದು ಗೊತ್ತಾಗುತ್ತೆ. ಒಂದತ್ರ ಒತ್ತಾಗಿ ಫ್ರಿಲ್ಸ್ ಕೊಡೋದು, ಒಂದತ್ರ ತೆಳುವಾಗಿ ಕೊಡೋದು ಮಾಡಿದ್ರೆ ಲೆಹಂಗಾ ಚೆನ್ನಾಗಿ ಕಾಣೋದಿಲ್ಲ. ಕ್ಲಾತ್ ಎಷ್ಟಿದೆ ಅನ್ನೋದು ನ್ಯಾಚ್ ಹಾಕ್ಕೊಂಡು ಫಸ್ಟೇ ನಾವು ಎಷ್ಟು ಇಂಚ್ಗೆ ಎಷ್ಟು ಫ್ರಿಲ್ಸ್ ಬರಬೇಕು ಅನ್ನೋದು ಚೆಕ್ ಮಾಡಿಕೊಂಡೇ ನಾವು ಫ್ರಿಲ್ಸನ್ನು ಕೊಡಬೇಕಾಗುತ್ತೆ. ಹೊಸಬ್ರಾದರೆ ಆ ಥರ ನೋಡ್ಕೊಳ್ಬೋದು. ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಕಣ್ಣಲ್ಲೇ ಅಳತೆ ಇಟ್ಕೊಂಡು ಫ್ರಿಲ್ಸನ್ನು ಕೊಡ್ತಾ ಹೋಗ್ಬೋದು. ಈ ಕಸ್ಟಮರ್ದು ಸೊಂಟದ ಸುತ್ತಳತೆ ಬುಕ್ಕಲ್ಲಿ ನಾನು ಬರ್ಕೊಂಡಿದ್ದೆ, ಅದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇವ್ರದ್ದು ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದಕ್ಕಿಂತ ಒಂದು 3 ಇಂಚಷ್ಟು ಲೂಸ್ ಬೇಕು. ಒಂದು ಸಲ ಟೇಪಲ್ಲೂ ಸಹ ಅಳತೆ ಮಾಡ್ಕೊಳ್ಳೋಣ. ಆಗಲೇ ನಮಗೆ ಉಳಿದಂಥದ್ದು ಎಷ್ಟು ಇಂಚಿಗೆ ಬರಬೇಕು ಫ್ರಿಲ್ಸು ಅನ್ನೋದು ಗೊತ್ತಾಗುತ್ತೆ. ಆಗಲೇ ನಾವು ಫ್ರಿಲ್ಸ್ ಕೊಡುವಾಗ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ಒತ್ತಾಗಿ ಒಂದು ಕಡೆ ತೆಳುವಾಗಿ ಒಂದು ಕಡೆ ಕೊಡಬಾರ್ದು. ಅದನ್ನು ನೋಡಿಕೊಂಡೇ ಮೈಂಡಲ್ಲಿ ಅದನ್ನು ಇಟ್ಕೊಂಡೆ ಸ್ಟಾರ್ಟಿಂಗಿಂದನೂ ಸಹ ಒಂದೇ ಈವನ್ ಆಗಿ ಬರೋ ರೀತಿ ಫ್ರಿಲ್ಸನ್ನು ಕೊಡ್ತಾ ಹೋಗಬೇಕು. ಈ ಲೆಹಂಗಾಗೆ ಫಸ್ಟು ನಾನು ಫ್ರಿಲ್ಸ್ ಕೊಡ್ತಾಯಿದ್ದೀನಿ. ಫ್ರಿಲ್ಸ್ ಕೊಟ್ಟಿದ್ದಾದಮೇಲೆ ಲೈನಿಂಗನ್ನು ಒಳಗಡೆಗೆ ಕೊಡಬೇಕಾಗುತ್ತೆ. ಲೈನಿಂಗು ಈ ಮೇಯ್ನ್ ಕ್ಲಾತ್ಗಿಂತ 2 ಇಂಚಷ್ಟು ಉದ್ದ ಕಡಿಮೆ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಈ ಲೆಹಂಗಾಗೆ. ಪಟ್ಟಿ ಲೈನಿಂಗ್ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಫ್ರಿಲ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ಒಳಗಡೆಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಪಟ್ಟಿ ಅಟ್ಯಾಚ್ ಮಾಡಿದ್ರೆ ಇನ್ನು ಸೈಡ್ ಜಾಯ್ನಿಂಗ್ ಅಷ್ಟು ಮಾಡಿದ್ರೆ ಲೆಹಂಗಾ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ತುಂಬ ಈಸಿಯಾಗಿಯೇ ಲೆಹಂಗಾದು ಬಾಟಮು ಸ್ಟಿಚ್ ಮಾಡ್ಬೋದು. ಇನ್ನು ಈ ವಿಡಿಯೋದಲ್ಲಿ ಲೈನಿಂಗ್ ಒಳಗಡೆಗೆ ಕೊಡೋದು ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೇ ರೀತಿಯೇ ಒಳಗಡೆನೂ 2 ಮೀಟರ್ ಲೈನಿಂಗ್ ತೊಗೊಂಡಿರ್ತೀವಲ್ವ, ಅದನ್ನು ಫ್ರಿಲ್ಸ್ನ ಕೊಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಅಥವಾ ನಾವು ಸ್ಯಾರಿ ಪೇಟಿಕೋಟ್ನ ಕಟ್ ಮಾಡ್ತೀವಲ್ವ, ಆ ರೀತಿ ಆದ್ರೂ ಕಟ್ ಮಾಡಿಕೊಂಡು ಒಳಗಡೆಗೆ ಅಟ್ಯಾಚ್ ಮಾಡ್ಬೋದು. ನಾನು ಇದಕ್ಕೆ ಸ್ಟ್ರೈಟ್ ಕಟ್ಟಿಂಗೇ ತಗೊಂಡಿದ್ದೀನಿ. ಸ್ಟ್ರೈಟ್ ಕಟ್ಟಿಂಗ್ ತಗೊಂಡಿರೋದ್ರಿಂದ ಲೈನಿಂಗ್ನು ಸ್ವಲ್ಪ ಫ್ರಿಲ್ಸ್ ಕೊಡಬೇಕಾಗುತ್ತೆ. ಒಳಗಡೆಗೆ ಎಷ್ಟು ಕ್ಲಾತ್ ಉಳಿಯುತ್ತೆ ನೋಡಿಕೊಂಡು ಫ್ರಿಲ್ಸ್ನ ಕೊಟ್ಕೊಂಡು ಸೆಟ್ ಮಾಡಬೇಕಾಗುತ್ತೆ ಲೈನಿಂಗ್ನ. ಲೈನಿಂಗ್ ಕೊಟ್ಟಿದ್ದಾದಮೇಲೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕು. ಪಟ್ಟಿ ನಾನು ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಪಟ್ಟಿಗೆ. ಇದಕ್ಕೆ ಇನ್ನು ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ಪಟ್ಟಿನ ಅಟ್ಯಾಚ್ ಮಾಡಿಬಿಟ್ಟು ಸೈಡ್ಸ್ಗೆ ಒಂದು ಸ್ಟಿಚ್ ಹಾಕಿದ್ರೆ ಲೆಹಂಗಾ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ನೋಡಿ, ಇದು ಪಟ್ಟಿ 5 ಇಂಚು ಅಗಲವಾಗಿ ತಗೊಂಡಿದ್ದೀನಿ. ಲೆಹಂಗಾಗೆ ಲೈನಿಂಗ್ ಅಟ್ಯಾಚು ಮತ್ತು ಪಟ್ಟಿ
ಅಟ್ಯಾಚ್ ಮಾಡಿದ್ದು ಮತ್ತು ಸೈಡ್ಗೆ ಜಾಯಿನ್ ಮಾಡಿದ್ದು ಇಷ್ಟೂ ಕಂಪ್ಲೀಟ್ ಆಗಿದೆ. ಇಷ್ಟು ಕಂಪ್ಲೀಟ್ ಆದಮೇಲೆ ನಾನು ಇದಕ್ಕೆ ಫ್ರಂಟ್ಗೆ ದಾರಕ್ಕೆ ಬೆಲ್ ಕೊಡ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡೋದು ಮತ್ತು ಪಟ್ಟಿ ಅಟ್ಯಾಚ್ ಮಾಡೋದು ಸ್ಕಿಪ್ ಮಾಡಿದ್ದೀನಿ. ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ಸೇಮ್ ನಾವು ಫ್ರಿಲ್ಸ್ ಯಾವ ರೀತಿ ಕೊಟ್ಟಿದ್ದೀವಿ ಅದೇ ರೀತಿ ಸ್ಟ್ರೈಟ್ ಕಟ್ಟಿಂಗ್ಗೆ ಒಳಗಡೆಗೆ ಎಷ್ಟು ಕ್ಲಾತ್ ಲೈನಿಂಗ್ ಬರುತ್ತೆ ಅದನ್ನು ನೋಡಿಕೊಂಡು ಫ್ರಿಲ್ಸ್ ಕೊಟ್ಟಿದ್ದೀನಿ. ಸೇಮ್ ಇರೋದ್ರಿಂದ ನಾನು ಆ ಪಾರ್ಟ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಇನ್ನು ಇದು ಫ್ರಂಟ್ಗೆ ಬೆಲ್ ಕೊಡೋದು, ಒಂದು 3 ಬೆಲ್ ಇಡ್ತಾ ಇದ್ದೀನಿ. ಇದೇ ಥರನೇ ಇನ್ನೊಂದು ಲೆಹಂಗಾನು ಸ್ಟಿಚ್ ಮಾಡಬೇಕು. ಬ್ಲೌಸು ಡಿಸೈನ್ಸು ಚೇಂಜ್ ಮಾಡಿದ್ದಾರೆ. ಬೋಟ್ ನೆಕ್ಕಲ್ಲೇ ಚೇಂಜ್ ಮಾಡಿ ಡಿಸೈನ್ನ ಅವರು ನನಗೆ ಶೇರ್ ಮಾಡಿದ್ದಾರೆ. ಬ್ಲೌಸಸ್ಸು ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ನಾನು ಲಾಸ್ಟ್ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ನೋಡಿಲ್ಲ ಅಂದರೆ ಒಂದು ಸಲ ನೋಡಿ. ಯಾವ ರೀತಿ ಬ್ಲೌಸಸ್ಸು ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಕಸ್ಟಮರ್ ಏನು ಇದನ್ನು ಕೇಳಿರಲಿಲ್ಲ, ಈ ಥರ ಕೊಡಿ ಅಂತೇಳ್ಬಿಟ್ಟು. ನಾನೇ ಸ್ಟೈಲಿಶಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ಬೆಲ್ ಕೊಟ್ಟು ಫ್ರಂಟ್ಗೆ ನಾನು ಲೆಹಂಗಾಗೆ ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ಬ್ಲೌಸ್ಗೂ ಸಹ ನಾನು ಈ ರೀತಿ ಬೆಲ್ಸಿಟ್ಟಿರೋದ್ರಿಂದ ಮ್ಯಾಚ್ ಆಗುತ್ತೆ. ನಾನು ಈ ವಿಡಿಯೋ ಶೇರ್ ಮಾಡೋಷ್ಟರಲ್ಲಿ ಅವರು ಈ ಲೆಹಂಗಾಸ್ ಎಲ್ಲ ತೊಗೊಂಡೋಗಿದ್ರು. ಅವರು ತುಂಬಾ ಖುಷಿಪಟ್ಟರು, ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತಲೇ ಹೇಳಿದ್ರು. ಅಕ್ಕ ತಂಗಿ ಇಬ್ಬರು ಬಂದು ನಮ್ಮ ಶಾಪಲ್ಲೇ ಟ್ರಯಲ್ ರೂಮ್ ಇದೆ, ಅಲ್ಲಿ ಹಾಕಿ ಚೆಕ್ ಮಾಡಿಕೊಂಡು ಚೆನ್ನಾಗಿ ಬಂದಿದ್ದಾವೆ, ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳ್ಬಿಟ್ಟೆ ಚೆಕ್ ಮಾಡಿ ತೊಗೊಂಡೋಗಿದ್ದಾರೆ. ಇದು ಕ್ಲಾತು ಅಷ್ಟೇ ಸ್ಟಿಚ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಂದೊಂದು ಕ್ಲಾತು ಸ್ಟಿಚ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ಕ್ಲಾತು ಚೆನ್ನಾಗಿರೋದ್ರಿಂದ, ಕ್ವಾಲಿಟಿನೂ ಚೆನ್ನಾಗಿರೋದ್ರಿಂದ ನನಗೆ ಬೇಗನೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇವರು 2 ಬ್ಲೌಸ್ಗೂ ಬ್ಯಾಕ್ ಹುಕ್ಸೇ ಬೇಕು ಅಂತ ಹೇಳ್ಬಿಟ್ಟು ಬ್ಯಾಕ್ ಹುಕ್ಸೇ ಇಡಿಸ್ಕೊಂಡಿದ್ದಾರೆ. ಫ್ರಿನ್ಸ್ ಕಟ್ಟು ಬ್ಯಾಕ್ ಹುಕ್ಸ್ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೆ. ಇನ್ನು ಈ ಲೆಹಂಗಾ ಸ್ಟಿಚಿಂಗ್ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ 3 ಬೆಲ್ ಇಟ್ಟಿದ್ದು ರೆಡಿ ಆಯಿತು. ಇದನ್ನು ನಮಗೆ ಲೆಹಂಗಾಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡಿಕೊಂಡು ಫ್ರಂಟಿಗೆ ಬರೋ ರೀತಿ ಲೆಂತು ಅಷ್ಟೇ ಎಷ್ಟಕ್ಕೆ ಬೇಕೋ ಅಷ್ಟು ಚೆಕ್ ಮಾಡಿಕೊಂಡು ಇಡ್ತಾಯಿದ್ದೀನಿ. ತುಂಬ ಕಡಿಮೆ ಲೆಂತ್ ಕೊಟ್ಟರು ಚೆನ್ನಾಗಿ ಕಾಣಲ್ಲ, ತುಂಬ ಜಾಸ್ತಿ ಲೆಂತ್ ಕೊಟ್ಟರು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಕರೆಕ್ಟಾಗಿ ಎಲ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದನ್ನು ಸೆಟ್ ಮಾಡ್ತಾಯಿದ್ದೀನಿ. ಇದು ಸೆಟ್ ಮಾಡಿದ್ರೆ ಲೆಹಂಗಾ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಅವರು ಪಿಂಕ್ ಕಲರು ಹಾಫ್ ಸ್ಯಾರಿ ತೊಗೊಂಡಿದ್ದಾರೆ. ಹಾಫ್ ಸ್ಯಾರಿ ಹಾಕ್ಕೊಂಡ್ರೂ ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಫ್ ಸ್ಯಾರಿ ಥರನೂ ಹಾಕ್ಕೊಳ್ಬೋದು, ಅಥವಾ ಒಂದು ಸೈಡು ವೇಲ್ ಬರೋ ರೀತಿ ಹಾಕ್ಕೊಂಡು ನಾವು ಸ್ಟೈಲಿಶಾಗಿ ಬೆಲ್ಟ್ ಹಾಕ್ಕೊಂಡ್ರೂ ಸಹ ಚೆನ್ನಾಗಿ ಕಾಣುತ್ತೆ. ಇಷ್ಟು ಹೊತ್ತು ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್.